ದೇಹವು ಕಬ್ಬಿಣಾಂಶವನ್ನು ವೇಗವಾಗಿ ಹೀರಿಕೊಳ್ಳಲು ಸಹಾಯ ಮಾಡುವ ಸಿಟ್ರಸ್ ಹಣ್ಣುಗಳಿವು. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕಬ್ಬಿಣ ಮತ್ತು ವಿಟಮಿನ್ ಸಿ ಇರುವಂತಹ ನಾವು ಕಬ್ಬಿಣಾಂಶ ಹೆಚ್ಚಿರುವ ಆಹಾರಗಳನ್ನು ತಿಂದರೂ ಸಹ ನಮ್ಮ ದೇಹವು ಅವುಗಳನ್ನು ಸರಿಯಾಗಿ ಹೀರಿಕೊಳ್ಳುವುದಿಲ್ಲ. ಆಗ ನಾವು ವಿಟಮಿನ್ ಸಿಯನ್ನು ನಮ್ಮ ಆಹಾರದೊಂದಿಗೆ ಸೇರಿಸಬೇಕಾಗುತ್ತದೆ ಎಂದು ಅಧ್ಯಯನವು ಪ್ರಕಟಿಸಿದೆ. ನಿಂಬೆಹಣ್ಣು ಕಬ್ಬಿಣದ ಅಂಶವಿರುವ ಪಾಲಕ್ ಸೊಪ್ಪಿನ ಪಲ್ಯ ಅಥವಾ ಬೇಳೆ ಸಾರು ಮಾಡಿದಾಗ ಅದರ ಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡಿ ತಿನ್ನಿ. ನಿಂಬೆಹಣ್ಣಿನ ವಿಟಮಿನ್ ಸಿ ಆ ಸೊಪ್ಪಿನಲ್ಲಿರೋ ಐರನ್ನನ್ನು ದೇಹಕ್ಕೆ ಈಸಿಯಾಗಿ ಡೈಜೆಸ್ಟ್ ಆಗುವಂತೆ ಮಾಡುತ್ತದೆ. ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ಕಿತ್ತಳೆಗಿಂತ ಹೆಚ್ಚು ವಿಟಮಿನ್ ಸಿ ಇದ್ದು, ಒಂದು ಸಣ್ಣ ನೆಲ್ಲಿಕಾಯಿ ತಿನ್ನೋದ್ರಿಂದ ಸೇವಿಸುವ ಆಹಾರದಲ್ಲಿರುವ ಕಬ್ಬಿಣ ನಿಮ್ಮ ರಕ್ತಕ್ಕೆ ಸೇರುತ್ತದೆ. ಇದು ರಕ್ತಹೀನತೆಗೆ ಬೆಸ್ಟ್ ಮದ್ದು. ಮಲ್ಬೆರಿ ಹಣ್ಣುಗಳು. ಮಲ್ಬೆರಿ ಅಥವಾ ಲೋಕಲ್ ಬೆರ್ರಿ ಹಣ್ಣುಗಳು ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿಯಿಂದ ತುಂಬಿದ್ದು, ಇವುಗಳನ್ನು ತಿಂದಾಗ ರಕ್ತನಾಳಗಳು ಬಲಗೊಂಡು ರಕ್ತಹೀನತೆ ಸಮಸ್ಯೆಯನ್ನು ಹತ್ತಿಕ್ಕುತ್ತದೆ. ಪೇರಲೆ ಹಣ್ಣು. ಇದರಲ್ಲಿರೋ ವಿಟಮಿನ್ ಸಿ ಪ್ರಮಾಣ ಅದ್ಭುತ. ಒಂದು ಪೇರಲೆ ಹಣ್ಣು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ದೇಹವು ಕಬ್ಬಿಣದ ಅಂಶವನ್ನು ಮ್ಯಾಕ್ಸಿಮಮ್ ಆಗಿ ಹೀರಿಕೊಳ್ಳುತ್ತದೆ. ಅನಾನಸ್. ಇದರಲ್ಲಿರೋ ಬ್ರೊಮೆಲೈನ್ ಎಂಬ ಎಂಜೈಮ್ ಮತ್ತು ವಿಟಮಿನ್ ಸಿ ಜಂಟಿಯಾಗಿ ಕೆಲಸ ಮಾಡುತ್ತದೆ. ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಿ ಆಯಾಸವನ್ನು ದೂರವಾಗಿಸಿ ಐರನ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿವಿ ಹಣ್ಣು. ಇದರ ವಿಟಮಿನ್ ಸಿ ದೇಹದಲ್ಲಿ ಹೊಸ ರಕ್ತಕಣಗಳ ಉತ್ಪತ್ತಿಗೆ ಮತ್ತು ಕಬ್ಬಿಣಾಂಶವನ್ನು ಬ್ಯಾಲೆನ್ಸ್ ಮಾಡಲು ಅತಿ ವೇಗವಾಗಿ ನೆರವಾಗುತ್ತದೆ. ಪಪ್ಪಾಯಿ ಹಣ್ಣು. ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ಜೊತೆಗೆ ಕಣ್ಣಿಗೆ ಬೇಕಾದ ವಿಟಮಿನ್ ಎ ಕೂಡ ಇದ್ದು, ಕೇವಲ ಕಬ್ಬಿಣ ಹೀರಿಕೊಳ್ಳಲು ಮಾತ್ರವಲ್ಲ, ರಕ್ತವನ್ನು ಶುದ್ಧೀಕರಿಸಿ ಮುಖದಲ್ಲಿ ನೈಸರ್ಗಿಕ ಗ್ಲೋ ತರಲು ಹೆಲ್ಪ್ ಮಾಡುತ್ತದೆ. ದಾಳಿಂಬೆ. ದಾಳಿಂಬೆಯಲ್ಲಿರುವ ಕಬ್ಬಿಣ ಮತ್ತು ವಿಟಮಿನ್ ಸಿ ಎರಡೂ ಇದ್ದು, ಇದು ತಾನಾಗಿಯೇ ರಕ್ತವನ್ನು ಹೆಚ್ಚು ಮಾಡುತ್ತದೆ ಮತ್ತು ತನ್ನಲ್ಲಿರೋ ವಿಟಮಿನ್ ಸಿಯಿಂದ ಆ ಕಬ್ಬಿಣ ದೇಹಕ್ಕೆ ಸಿಗುವಂತೆಯೂ ನೋಡಿಕೊಳ್ಳುತ್ತದೆ. ಇದೊಂದು ಕಂಪ್ಲೀಟ್ ಹಾರ್ಟ್ ಆ್ಯಂಡ್ ಬ್ಲಡ್ ಟಾನಿಕ್. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.